ಈಶ್ವರ ಪ್ರಣಿಧಾನ ಅಂತನ್ನೋದನ್ನು ಇಟ್ಟುಕೊಂಡು ಇದೆಲ್ಲ ಸೂತ್ರಗಳನ್ನು ಹೇಳ್ತಾ ಇದ್ದಾರೆ. ಈಶ್ವರ ಪ್ರಣಿಧಾನ ಅಂತನ್ನೋದು ಒಂದು ದಾರಿ, ಒಂದು ಮಾರ್ಗ. ಕ್ರಿಯಾಯೋಗದಲ್ಲಿ ಈಶ್ವರ ಪ್ರಣಿಧಾನ ಅಂತ ಬರುತ್ತೆ. ಸ್ವಾಧ್ಯಾಯ ಇತ್ಯಾದಿಯಾಗಿ ಹೇಳುವಾಗ ಪ್ರಣಿಧಾನ ಅಂತನ್ನೋ ಮಾತಿಗೆ ಚೆನ್ನಾಗಿ ಇರಿಸೋದು. ಧೀ ಅಂತನ್ನೋ ಧಾತು ಎರಡು ಉಪಸರ್ಗಗಳು. ಪ್ರ ನಿ. ಪ್ರ ಅಂದರೆ ಪ್ರಕೃಷ್ಟಂ, ಚೆನ್ನಾಗಿ. ನಿ ಅಂದರೆ ಸಂಪೂರ್ಣವಾಗಿ. ಎಲ್ಲಿ ಇರಿಸ್ತೀವೋ ಅಂದರೆ ಮನಸ್ಸನ್ನು ಎಲ್ಲಿ ನಾವು ನೆಲೆಯಾಗಿ ನಿಲ್ಲಿಸ್ತೀವೋ ಇದನ್ನು ಪ್ರಣಿಧಾನ ಅಂತ ಕರೀತಾರೆ. ಈ ಪ್ರಣಿಧಾನಕ್ಕೆ ಗುರು ಇರಬೇಕು ಅಂಥೇಳಿ ಗುರುವಿನ ವಿಚಾರ ಹೇಳ್ತಾರೆ. ಈ ಗುರು ಅಂತನ್ನೋನು ಪೂರ್ವೇಶಾಮಪಿ ಗುರು ಕಾಲ ಅನವಚ್ಛೇದಾತ್ ಅಂತ ಹೇಳ್ತಾರೆ. ಈ ಕಾಲದಲ್ಲಿ ಯಾರೋ ಮನುಷ್ಯ ಗುರು ಅಂತಲ್ಲ, ಈ ಜಗತ್ತಿಗೆ ಈ ದಾರಿಯನ್ನು ತೋರಿಸಿದ ಗುರು ಇರ್ತಾನಲ್ಲ ಒಬ್ಬ, ಅವನು ಈ ಪ್ರಣಿಧಾನದ ದಾರಿಯನ್ನು ತೋರಿಸ್ತಾನೆ. ಅವನೇ ಈಶ್ವರ, ಅವನೇ ಪ್ರಣಿಧಾನದ ದಾರಿಯನ್ನು ತೋರಿಸ್ತಾನೆ. ಈ 27ನೇ ಸೂತ್ರ ಏನು ಹೇಳ್ತು? ತಸ್ಯ ವಾಚಕ ಪ್ರಣವಃ. ತಸ್ಯ ಅಂತನ್ನೋ ಮಾತಿಗೆ ಆ ಗುರುವಿನ, ಅಂದ್ರೆ ಯಾರು ವೈಯಕ್ತಿಕ ಗುರು ಅಲ್ಲ, ಇಂಡಿವಿಜುವಲ್ ಗುರು ಅಲ್ಲ. ಈ ಗುರು ಅಂತನ್ನೋ ಕಾನ್ಸೆಪ್ಟ್ ಮೊದಲಿಂದ ಒಂದು ಪರಂಪರೆಯನ್ನ ಹಾಕಿಕೊಟ್ಟಂಥವನು. ಅವನು ತಸ್ಯ ವಾಚಕ ಪ್ರಣವ ಅಂತ ಹೇಳಿದ್ರು. ಈ ಪ್ರಣವ ಅಂತನ್ನೋ ಮಾತಿಗೂ ಪ್ರಣಿಧಾನ ಅಂತನ್ನೋ ಮಾತಿಗೂ ಸೆಮ್ಯಾಂಟಿಕಲಿ ಆಸ್ ವೆಲ್ ಆಸ್ ಗ್ರಾಮ್ಯಾಟಿಕಲಿ ರಿಲೇಟೆಡ್. ವ್ಯಾಕರಣದಲ್ಲೂ ಇದು ಎಲ್ಲ ಪ್ರಣವ ಅಂತನ್ನುವಾಗ ಕೂಡ ಆ ಪ್ರನು ಅಂತನ್ನೋದು ಬರುತ್ತೆ. ಅಲ್ಲಿ ಪ್ರಣಿಧಾನ ಅಂತನ್ನುವಾಗಲೂ ಅದೇ ಮಾತು ಬರುತ್ತೆ. ಅದೇನು ಪ್ರಣಿಧಾನಕ್ಕೆ ಅನುಕೂಲವಾದದ್ದು ಪ್ರಣವ ಅಂತನ್ನೋ ಮಾತು. ಇಲ್ಲಿ ಪ್ರಣವ ಅಂತ ಮಾತ್ರ ಹೇಳ್ತಾರೆ, ಇಲ್ಲಿ ಓಂಕಾರ ಅಂತ ಹೇಳೋದು. ಯೋಗ ಸೂತ್ರ ಯೋಗಶಾಸ್ತ್ರದಲ್ಲಿ ಅದಕ್ಕೆ ಅರ್ಥ ಓಂಕಾರ ಇದ್ರೂ ಕೂಡ ಈ ಸೂತ್ರಗಳಲ್ಲಿ ಓಂಕಾರ ಅಂತನೋ ಮಾತು ಬರೋಲ್ಲ, ಪ್ರಣವ ಅಂತನೋ ಮಾತು ಬರುತ್ತೆ. ಈ ಪ್ರಣವ ಅಂತನೋ ಮಾತು ವೇದದಲ್ಲೂ ಬರುತ್ತೆ, ಉಪನಿಷತ್ತರಲ್ಲೂ ಬರುತ್ತೆ, ಎಲ್ಲ ಕಡೆಯೂ ಬರುತ್ತೆ. ಆದರೆ ಅಲ್ಲಿ ಎಲ್ಲ ಓಂಕಾರ ಅಂತನ್ನೋದು ಪ್ರಣವಕ್ಕೆ ಓಂಕಾರ ಅಂತನ್ನೋದನ್ನ ಒಂದು ಸಿನಾನಿಮಸ್ ಆಗಿ ಹೇಳ್ತಾರೆ. ಇವಾಗ ಸರ್ವೇ ವೇದಾಯ ಪರಮಾಮನಂತಿ ತಪಾಂಸಿ ಸರ್ವಾಣಿ ಚ ಯದ್ವದಂತಿ ಯದಿಚ್ಛತ್ತೋ ಬ್ರಹ್ಮಚರ್ಯ ಚರಂತಿ ತತ್ ಓಂ ಇತಿ. ಅದು ಓಂ ಅಂತ. ಓಂ ಇತ್ಯೇಕಾಕ್ಷರಂ ಬ್ರಹ್ಮ. ಓಂ ಅಂತನ್ನೋದೇ ಮಾತು, ಅದು ಏಕಾಕ್ಷರಂ ಬ್ರಹ್ಮ. ಓಂ ಶೋಮಿತ ಬ್ರಹ್ಮಾಣಿ ಶಂಸಂತಿ ಓಂ ಇತ್ಯಧ್ವರ್ಯು ಪ್ರತಿಗೃಣಾತಿ. ಇದು ಉಪನಿಷತ್ತಿನಲ್ಲೆಲ್ಲ ಈ ಓಂಕಾರವನ್ನು ಪ್ರಣವ ಅಂತ ಹೇಳ್ತಾರೆ. ಈ ಪ್ರಣವ ಅಂತನ್ನೋ ಮಾತಿಗೆ ಧಾತುವಿನ ಅರ್ಥ ಏನು? ನೂ ಅಂದ್ರೆ ಬಗ್ಗೋದು. ಪ್ರಣವ ಅಂದ್ರೆ ಎಲ್ಲಿ ನಮ್ಮ ಮನಸ್ಸು ಸಹಜವಾಗಿ ಬಗ್ಗುತ್ತೋ, ಯಾವ ಕಡೆ ಮನಸ್ಸು ಸಹಜವಾಗಿ ಒಲಿಯುತ್ತೋ ಇದನ್ನು ಪ್ರಣವ ಅಂತ ಕರೆದಿದ್ದಾರೆ. ಹೀಗೆ ಮನಸ್ಸು ಸಹಜವಾಗಿ ಒಲಿಯೋದು ಅಂತನ್ನೋ ಮಾತನ್ನ ಈ ಓಂಕಾರದಲ್ಲಿ ಹೇಗೆ ನಾವು ಅದನ್ನು ಕಂಡುಕೊಳ್ತೀವಿ? ಈ ಓಂಕಾರ ಪ್ರಣವ ಅಂತನ್ನೋದು ಸಮಾನಾರ್ಥಕವಾದದ್ದು ಅಂತಾಯಿತು, ಅಂದರೆ ಒಂದು ಸಿನಾನಿಮಸ್ ಅಂತಾಯಿತು. ಆದರೆ ಇದು ಹೇಗೆ ಧಾತ್ವರ್ಥದಿಂದ ಸಿನಾನಿಮಸ್ಸೋ ಅಥವಾ ಒಂದು ಗ್ರಾಮ್ಯಾಟಿಕಲ್ ಫಾರ್ಮೇಷನ್ ಇಂದಾನೋ ಅಥವಾ ಸೆಮ್ಯಾಂಟಿಕಲಿ ಅರ್ಥ ಭಾವನೆಯಿಂದ ಇದು ಒಂದೇನೋ ಅಂತಂದ್ರೆ, ಇಲ್ಲಿ ಓಂ ಅಂತನ್ನುವಾಗ ಅ ಉ ಮ ಮೂರು ನೆಲೆಗಳಿವೆ. ಅಕಾರ ಉಕಾರ ಮಕಾರ, ಇದು ಮೂರು ಸೇರಿ ಓಂ ಅಂತಾಗುತ್ತೆ. ಅಕಾರ ಅಂತನ್ನೋದು ಪೃಥ್ವಿ, ಉಕಾರ ಅಂತನ್ನೋದು ಅಂತರಿಕ್ಷ, ಮತ್ತು ಮಕಾರ ಅಂತನ್ನೋದು ಜುಹು ಆಕಾಶ. ಇದು ಮೇಲೆ ಮೂರು ನೆಲೆಗಳು. ಇದಕ್ಕೆ ಬೇರೆ ಬೇರೆ ಬ್ರಹ್ಮ ವಿಷ್ಣು ಮಹೇಶ್ವರ ಸತ್ವ ರಜಸ್ಸು ತಮಸ್ಸು ಏನೇನೋ ಇದಕ್ಕೆ ಈ ಅಕಾರ ಉಕಾರ ಮಕಾರಗಳಿಗೆ ಬೇರೆ ಬೇರೆಯಾಗಿ ಹೇಳಿದ್ದಾರೆ. ಅದನ್ನ ಈ ಓಂಕಾರವನ್ನ ಉಪನಿಷತ್ತಿನಲ್ಲಿ
ಉದ್ಗೀತ ಅಂತ ಕರೆದಿರುವುದು ಇದೆ. ಉದ್ಗೀತ ಅಂದರೆ ಛಾಂದೋಗ್ಯೋಪನಿಷತ್ತಿನಲ್ಲಿ ಈ ಓಂಕಾರವನ್ನ ಉದ್ಗೀತ ವಿದ್ಯಾ ಅಂತಲೇ ಕರೆದಿದ್ದಾರೆ. ಉತ್ ಅಂದರೆ ಮೇಲೆ, ಗೈ ಅಂದರೆ ಹಾಡೋದು, ಥ ಅಂದರೆ ಸ್ಥಾನ. ಇದು ಮೂರದ್ದು. ಉತ್ ಗೀತ, ಈ ಮೂರು ಮಾತುಗಳಿಂದ ಈ ಉದ್ಗೀತ ಅಂತಾಗಿದೆ. ಅಂದರೆ ಉತ್ ಅಂತ ನಮ್ಮ ಮಾತು ಎಲ್ಲಕ್ಕಿಂತ ಹೆಚ್ಚಾಗಿ, ಉತ್ ಅಂದರೆ ಮೇಲೆ ಅಂತಂದ್ರೆ ಎಲ್ಲಕ್ಕಿಂತ ಹೆಚ್ಚಾಗಿ ಯಾವುದು ನಮ್ಮ ಮನಸ್ಸಿನಲ್ಲಿ ಇದೆಯೋ ಮತ್ತು ಯಾವುದನ್ನ ನಾವು ಹಾಡೋ ಹಾಗೆ ಅಂದ್ರೆ ಏನೋ ಅರ್ಥ ಅಲ್ಲದೇನೆ ಶಬ್ದದಿಂದ ಯಾವುದನ್ನು ನಾವು ವ್ಯಕ್ತಪಡಿಸ್ತೀವೋ ಅದು ಗೈ ಶಬ್ದೇ ಅಂತ ಧಾತುವೇ ಹಾಗೆ. ಅದು ಶಬ್ದ ಮಾಡೋದು, ಅಲ್ಲಿ ಅರ್ಥಕ್ಕಿಂತ ಶಬ್ದ ಮುಖ್ಯ ಅಂತ ಮಾಡ್ತೀವೋ ಮತ್ತು ಯಾವುದರಲ್ಲಿ ನಾವು ನೆಲೆಯಾಗಿ ನಿಲ್ಲುತ್ತೀವೋ ಸ್ಥಾನ, ಈ ಮೂರನ್ನ ಕೂಡಿಸಿ ಉದ್ಗೀತ ಅಂತ ಮಾಡಿದ್ದಾರೆ. ಉದ್ಗೀತ ಅಂತನ್ನೋದು ಉದ್ಗೀತ ವಿದ್ಯಾ ಅಂದ್ರೆ ಛಾಂದೋಗ್ಯೋಪನಿಷತ್ತಿನಲ್ಲಿ ಬರುತ್ತೆ. ಇದೇನೇ ಪ್ರಣವೋಪಾಸನೆ ಅಂತ ಕರೀತಾರೆ, ಇದನ್ನೇ ಓಂಕಾರ ಅಂತ ಕರೀತಾರೆ. ಆದ್ದರಿಂದ ಇಲ್ಲಿ ಈ ಓಂ ಅಂತನ್ನೋದು ವ್ಯಾಕರಣಶಾಸ್ತ್ರದ ನಿಯಮಗಳ ಹಾಗೆ ಆದದ್ದಲ್ಲ. ಅಕಾರ ಉಕಾರ ಮತ್ತು ಮಕಾರ ಸೇರಿಸಿ ಓಂ ಆಯಿತು ಅಂತಲ್ಲ. ಇದು ಯೋಗಿಯ ಅನುಭವದಿಂದ ಈ ಮೂರು ನೆಲೆಗಳನ್ನು ಅವನು ಕಂಡುಕೊಂಡ ಮೇಲೆ ಎಲ್ಲಕ್ಕಿಂತ ಹೆಚ್ಚಾಗಿರತಕ್ಕದ್ದು ಒಂದು, ಅದರಲ್ಲಿ ಶಬ್ದವನ್ನು ಬಳಸ್ತಕ್ಕಂಥದ್ದು ಒಂದು, ಅದರಲ್ಲಿ ನೆಲೆಯಾಗಿ ನಿಲ್ಲತಕ್ಕದ್ದು ಒಂದು. ಇದು ಮೂರೂ ಕೂಡ ಈ ಪ್ರಣವ ಅಂತನ್ನೋ ಮಾತಿಗೆ ಅನುವಾಗಿ ಇರತಕ್ಕದ್ದು. ಯಾವುದು ಎಲ್ಲಕ್ಕಿಂತ ಹೆಚ್ಚಾಗಿ ನಮಗೆ ಪ್ರಿಯವಾಗಿರುತ್ತೋ ಅದರ ಕಡೆ ಮನಸ್ಸು ಒಲಿಯುತ್ತೆ. ಮತ್ತು ಇಲ್ಲಿ ಆ ಪ್ರಣವದಲ್ಲಿ ಶಬ್ದವೇ ಮುಖ್ಯವಾಗಿರೋದ್ರಿಂದ ಅರ್ಥ ಹಿಂದಕ್ಕೆ ಬಿದ್ದು ಅದನ್ನ ಜಪ ಮಾಡತಕ್ಕದ್ದು ಅಥವಾ ಅದನ್ನ ಪುರಸ್ಚರಣ ಮಾಡತಕ್ಕದ್ದು ಇದು ಮುಖ್ಯವಾಗಿ ಕಂಡುಕೊಳ್ಳುತ್ತೆ. ಹೀಗೆ ಈ ಉದ್ಗೀತ ವಿದ್ಯಾ ಮತ್ತು ಓಂಕಾರ ಅಥವಾ ಪ್ರಣವ ಇವನ್ನೆಲ್ಲವನ್ನೂ ಕೂಡ ಇವರು ತಸ್ಯ ವಾಚಕ ಪ್ರಣವ, ಈ ಗುರುವನ್ನ ಈಶ್ವರನನ್ನ ತೋರಿಸ್ತಕ್ಕದ್ದು ಪ್ರಣವ ಅಂತ ಹೇಳಿದ್ದಾರೆ. ಇಲ್ಲಿ ಸಾಂಖ್ಯದಲ್ಲಿ ಒಬ್ಬ ದೇವರು ಒಂದಿಲ್ಲ, ಅದು ನಾಸ್ತಿಕ ದರ್ಶನ. ಅದಕ್ಕೆ ಅನುಬಂಧಿಯಾಗಿ ಯೋಗ ಇರೋದರಿಂದ ಯೋಗದಲ್ಲೂ ಒಬ್ಬ ದೇವರು ಒಂದಿಲ್ಲ. ನಾಸ್ತಿಕ ದರ್ಶನ, ಇದು ನಾಸ್ತಿಕ ದರ್ಶನವೇ. ಅದು ಇಲ್ಲಿ ಈಶ್ವರ ಅಂದ್ರೆ ಏನು? ಈಶ್ವರ ಪ್ರಣಿಧಾನ ದ್ವಾ ಅಂತ ಒಂದು ಸೂತ್ರ ಇದೆ. ಇಲ್ಲಿ ಈಶ್ವರ ಅಂತ ಇದೆ. ನಮ್ಮಲ್ಲಿ ಈಶ್ವರ ಅಂದ್ರೆ ಕಲ್ಪನೆ ಏನು? ಜಗತ್ತನ್ನೇ ಜಗತ್ತನ್ನೆಲ್ಲ ಯಾರು ಸೃಷ್ಟಿ ಮಾಡಿದನೋ, ಯಾರಿಂದ ಜಗತ್ತು ಇದೆಯೋ, ಎಲ್ಲಿ ಜಗತ್ತು ಪರ್ಯವಸಾನವಾಗುತ್ತೋ ಅದು ಈಶ್ವರ ಅಂತ ನಮ್ಮ ಕಲ್ಪನೆ. ಯಾವುದರಿಂದ ಜನ್ಮಾದ್ಯಸ್ಯೇತಃ ಅಂತ ಒಂದು ಸೂತ್ರವೇ ಇದೆ. ಎಲ್ಲೆಲ್ಲೂ ಈ ಜಗತ್ತೆಲ್ಲವೂ ಬರುತ್ತೋ ಇತ್ಯಾದಿಯಾಗಿ ಬ್ರಹ್ಮ ಶಬ್ದಕ್ಕೆ ಯಥೋ ವಾ ಇಮಾನಿ ಭೂತಾನಿ ಜಾಯಂತೆ ಯೇನ ಚಾತಾನಿ ಜೀವಂತಿ ಯಂ ಪ್ರಯಂತ್ಯಭಿಧಂ ವಿಶಂತಿ ತದ್ವಿಜಿಜ್ಞಾಸಸ್ವ ತದ್ಬ್ರಹ್ಮೇತಿ ಅಂತ ಅನ್ನೋ ನಿರೂಪಣೆಯನ್ನ ಈಶ್ವರ ಅಂತ ಅನ್ನೋದಕ್ಕೆ ನಾವು ಕೊಡ್ತೀವಿ. ಆ ಅರ್ಥ ಇಲ್ಲಿಲ್ಲ. ತಸ್ಯವಾಚಕ ಪ್ರಣವ ಅಂತನ್ನುವಾಗ ಈ ಪ್ರಣವ ಅಂತನ್ನೋದು ಹೊರಗಡೆ ವಾಸ್ತವವಾಗಿ ಈಶ್ವರನ ಪ್ರತೀಕವಾಗಿ ಇದೆ ಅಂತಲ್ಲ. ನಮ್ಮ ಮನಸ್ಸು ಸ್ಥಿರವಾಗಬೇಕಾದ್ರೆ ಈ ಓಂಕಾರ ಅಂತನ್ನೋದನ್ನ ನಾವು ಕಲ್ಪನೆ ಮಾಡಿಕೊಳ್ತಕ್ಕದ್ದು. ಆದ್ದರಿಂದ ಇದು ಪ್ರೊಜೆಕ್ಟೆಡ್ ರಿಯಾಲಿಟಿ, ಇರೋದನ್ನು ಹೇಳ್ತಕ್ಕಂಥದ್ದಲ್ಲ. ನಮ್ಮ ಮನಸ್ಸು ನೆಮ್ಮದಿಯಾಗಿ ಒಂದು ಕಡೆ ಇರಬೇಕು ಅಂತಂದ್ರೆ ನಾವು ಈ ಒಂದು ಪ್ರಣವವನ್ನ ಕಲ್ಪನೆ ಮಾಡಿಕೊಳ್ಳತಕ್ಕದ್ದು. ಹಾಗೆ ಇದು ಯೋಗ ಪ್ರವಾಹ ಪತಿತ ಅಂತ ಕರೀತಾರೆ. ಯೋಗದ ಪ್ರವಾಹದಲ್ಲಿ ಬಿದ್ದಂತಹ ಒಂದು ಕಲ್ಪನೆ ಪ್ರಣವ ಅಂತನ್ನೋದು. ತಸ್ಯ ವಾಚಕ ಪ್ರಣವ. ಮತ್ತೆ ಇದನ್ನು ಅನುಸಂಧಾನ ಮಾಡತಕ್ಕ ರೀತಿ ಯಾವುದು?
ಇವಾಗ ಅಲ್ಲಿ ಈಶ್ವರ ಅಂತಂದ್ರೆ ಅವನ ಭಕ್ತಿಯಿಂದ ಪೂಜೆ ಮಾಡಿದ್ರೆ, ಅಥವಾ ಅವನ ವಿಚಾರವನ್ನು ತಿಳ್ಕೊಂಡ್ರೆ, ಅಥವಾ ಅವನಲ್ಲಿ ಪ್ರಪತ್ತಿಯನ್ನು ಮಾಡಿದರೆ ಅವನು ನಮಗೆ ಅನುಗ್ರಹ ಮಾಡ್ತಾನೆ ಅಂತನೂ ಕಲ್ಪನೆ. ದದಾಮಿ, ನಾನು ಕೊಟ್ಟೆ, ದಾಸ್ಯಾಮಿತೆ, ನಾವು ಕೊಟ್ಟರೆ ಅವನು ಕೊಡ್ತಾನೆ ಇತ್ಯಾದಿಯಾಗಿ ಆ ಒಂದು ಕಲ್ಪನೆ ಅಲ್ಲಿದೆ. ಇಲ್ಲಿ ಇವರು ಅನುಗ್ರಹವನ್ನು ಅಪೇಕ್ಷೆ ಮಾಡ್ತಾ ಇಲ್ಲ. ಈಶ್ವರನ ಅನುಗ್ರಹದಿಂದ ನಮಗೆ ಒಳ್ಳೆಯದಾಗುತ್ತೆ, ನಮ್ಮ ಯೋಗ ಸಿದ್ಧಿ ಆಗುತ್ತೆ ಎಲ್ಲೂ ಹೇಳಿಲ್ಲ ಇವರು. ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ಧಾರಣೆಗಳಲ್ಲಿ ಎಲ್ಲಿಯೂ ಈಶ್ವರನ ಅನುಗ್ರಹ ಅಂತನೋ ಮಾತು ಬರೋಲ್ಲ. ಆದರೆ ಇಲ್ಲಿ ಈ ಪ್ರಣವ ಅಂತನ್ನೋದನ್ನು ಒಂದು ಹೇಳಿ ನೀವು ಅದನ್ನ ಯಾವ ರೀತಿಯಾಗಿ ಬಳಸ್ತಕ್ಕದ್ದು, ಅದೇನು ಪೂಜೆಯೋ, ಅದೇನು ಪುನಸ್ಕಾರವೋ, ಅದೇನು ನೈವೇದ್ಯ ಇಡಬೇಕೋ, ಎಡೆ ಇಡಬೇಕೋ, ಅದನ್ನು ಹೇಗೆ ನಾವು ಅದನ್ನು ಸ್ವೀಕಾರ ಮಾಡೋದು ಹೇಗೆ ಅಂದರೆ ಮುಂದಿನ ಸೂತ್ರದಲ್ಲಿ ತಜ್ಜಪಸ್ತದರ್ಥಭಾವನಂ ಅಂತ ಹೇಳ್ತಾರೆ. ಈ ಪ್ರಣವ ಅಂತನ್ನೋದನ್ನ ತಜ್ಜಪ, ಅದನ್ನ ಜಪ ಮಾಡತಕ್ಕದ್ದು, ಮತ್ತು ಅರ್ಥಭಾವನಂ, ಅದರ ಅರ್ಥವನ್ನ ಮನಸ್ಸಿನಲ್ಲಿ ಮೂಡಿಸಿಕೊಳ್ಳತಕ್ಕದ್ದು. ತಜ್ಜಪಸ್ತದರ್ಥಭಾವನಂ ಅಂತ 28ನೇ ಸೂತ್ರ. ಇಲ್ಲಿ ಈ ಪ್ರಣವವನ್ನ ಜಪ ಮಾಡಬೇಕು, ಪ್ರಣವದ ಅರ್ಥವನ್ನು ತಿಳ್ಕೊಳ್ಳಬೇಕು ಅಂತ 2 ವಿಧಿಗಳನ್ನು ಸೇರಿಸಿ ಒಂದು ಸೂತ್ರವನ್ನು ಮಾಡಿದರು. ಇಲ್ಲಿ ಜಪ ಅಂತನ್ನೋ ಮಾತಿಗೆ 2 ಅರ್ಥಗಳನ್ನು ಹೇಳ್ತಾರೆ. ಜಪ ಅನ್ನೋದು ಜಪ ವ್ಯಕ್ತಾಯಾಮ್ ವಾಚಿ ಅಂತ ಒಂದು ಧಾತು ಅರ್ಥ. ಜಪು ಅಂತನ್ನೋ ಧಾತುವಿಗೆ ವ್ಯಕ್ತಾಯಾಮ್ ವಾಚಿ, ಒಂದು ಸ್ಪಷ್ಟವಾದ ಶಬ್ದದಲ್ಲಿ ನಾವು ಇದನ್ನು ಅಡಗಿಡಬಹುದು. ಯಾವುದೋ ಒಂದು ಅವ್ಯಕ್ತವಾದದ್ದಲ್ಲ, ಅದು ಕಿವಿಗೆ ಅಥವಾ ಬಾಯಿಗೆ ಯುಕ್ತವಾದಂಥ ಯೋಗ್ಯವಾದಂಥ ಒಂದು ಪ್ರಕ್ರಿಯೆ. ಇದು ಈ ಜಪ ಅಂತನ್ನೋದಕ್ಕೆ ಜಪ್ಯ, ಯಾವುದನ್ನು ನಾವು ಜಪ ಮಾಡಬೇಕೋ ಅದು ಜಪ್ಯ. ಯಾರು ಜಪ ಮಾಡ್ತಾನೋ ಅವನು ಜಾಪಕ. ಮತ್ತು ಯಾವುದು ಇದೆರಡನ್ನು ಕೂಡಿಸುತ್ತೋ ಅದು ಜಪ. ಇದು ಕೂಡಿಸ್ತಕ್ಕದ್ದು ಯಾವುದು? ಶಬ್ದದಿಂದ. ಇದು ಪ್ರಣವ ಅಂತನೋ ಶಬ್ದರೂಪವಾದದ್ದು. ಈ ಶಬ್ದರೂಪವಾದದ್ದು ಜಪ್ಯ, ಇವನು ಉಚ್ಚಾರ ಮಾಡತಕ್ಕದ್ದು ಜಪ, ಇದರ ಪ್ರಯೋಜನವನ್ನು ಪಡ್ಕೊಳ್ಳೋನು ಜಾಪಕ. ಇದು ವ್ಯಕ್ತಾಯಾಮ್ ವಾಚಿ, ಮಾತಿನಲ್ಲಿ ಇದನ್ನು ನಾವು ಹೇಳಬಹುದು. ಜಪ ಅಂದರೆ ಯಾವುದೋ ಒಂದು ಮಂತ್ರ, ಯಾವುದೋ ಒಂದು ಬೀಜಾಕ್ಷರ, ಇದನ್ನು ಮತ್ತೆ ಮತ್ತೆ ಪುರಶ್ಚರಣ ಮಾಡ್ತಾ ಇರೋದು, ಇದು ಶಬ್ದವನ್ನು ಮತ್ತೆ ಮತ್ತೆ ಪುರಶ್ಚರಣ ಮಾಡ್ತಾ ಇರೋದು, ಇದು ಜಪ ಅಂತ ಅನಿಸ್ಕೊಳ್ಳುತ್ತೆ. ಇದು ಒಂದೇ ಅರ್ಥ ಅಲ್ಲ, ಜಪ ಮಾನಸೇಚ. ಈ ಜಪವನ್ನ ಬಾಯಿನಿಂದ ಮಾಡತಕ್ಕದ್ದಲ್ಲ, ಮನಸ್ಸಿನಿಂದ ಮಾಡತಕ್ಕದ್ದು. ಮನಸ್ಸಿನಲ್ಲಿ ಜಪ ಇದು ಅಂತ ಜಪ ಮಾನಸೇಚ ಅಂತ ಇನ್ನೊಂದು ಧಾತು ಅರ್ಥವನ್ನು ಕೊಟ್ಟಿದ್ದಾರೆ. ಇಲ್ಲಿ ಈ ಜಪ ಅಂತನ್ನೋದಕ್ಕೆ ವ್ಯಕ್ತಾಯಾಮ್ ವಾಚಿ ಅಂತನ್ನೋ ಅರ್ಥವನ್ನು ಹೇಳಿದರೆ, ಒಂದು ಈ ಶಬ್ದವನ್ನ ಸ್ಪಷ್ಟವಾಗಿ ಉಚ್ಚಾರ ಮಾಡಿದರೆ, ಅಂದ್ರೆ ಏನೋ ಬೇರೆಯವರ ಕಿವಿಗೂ ಇದು ಬೀಳೋ ಹಾಗೆ ಉಚ್ಚಾರ ಮಾಡಿದರೆ ಪ್ರಕಟ ಅಂತ ಕರೀತಾರೆ. ಇದು ಬೇರೆಯವರ ಕಿವಿಗೆ ಬೀಳದೆ ತನ್ನ ಮಾತುಗಳನ್ನ ನಾಲಿಗೆ ತುಟಿ ಆಡಿಸ್ತಾ, ನಾಲಿಗೆ ಇತ್ಯಾದಿಗಳನ್ನು ಬಳಸಿ ಆಡಿದ್ದನ್ನ ಅದು ಉಪಾಂಶು ಅಂತ ಕರೀತಾರೆ. ಉಪಾಂಶು ಅಂದರೆ ತುಟಿ ಬಿರಿಸಿ ಶಬ್ದವನ್ನು ಉಚ್ಚಾರಣೆ ಮಾಡೋದು. ತನಗೆ ಕೇಳುತ್ತೆ, ಬೇರೆಯವರಿಗೆ ಕೇಳೋಲ್ಲ. ಇದು ಉಪಾಂಶು. ಇನ್ನು 3ನೇದು, ಮನಸ್ಸಿನಲ್ಲೂ ಕೂಡ ಯಾವ ಏರುಪೇರು ಇಲ್ಲದೇನೆ, ಇವಾಗ ಒಂದು ಮಾತನಾಡಬೇಕು ಅಂದ್ರೆ ಏರುಪೇರು ಇರುತ್ತೆ, ವಿಕಾರಗಳಿರುತ್ತೆ. ಇದು ಯಾವ ವಿಕಾರವೂ ಇಲ್ಲದೆ ಮನಸ್ಸಿನಲ್ಲಿ ಈ ಶಬ್ದವನ್ನ ಪುರಶ್ಚರಣ ಮಾಡೋ ಹಾಗಿದ್ರೆ ಇದನ್ನ ಮಾನಸ ಅಂತ ಕರೀತಾರೆ. ಈ ಜಪದಲ್ಲಿ
ಮೂರು ಬಗೆಗಳನ್ನಿಟ್ಟು ಮೊದಲನೇದು ಅಧಮ, ಅಂದ್ರೆ ಗಟ್ಟಿಯಾಗಿ ಉಚ್ಚಾರ ಮಾಡೋದು. ಎರಡನೇದು ಮಧ್ಯಮ, ಈ ಮಾನಸ ಅಂತ ಅನ್ನೋದು ಉತ್ತಮ. ಅಂದ್ರೆ ಇಲ್ಲಿ ಇವನು ಈ ಶಬ್ದವನ್ನ ಬಳಸ್ತಾ ಇದ್ದಾನೆ, ಮನಸ್ಸಿನಿಂದ ಅದನ್ನು ಅನುಸಂಧಾನ ಮಾಡ್ತಾ ಇದೆ. ಮನಸ್ಸೆಲ್ಲ ಅದರಲ್ಲಿ ಏಕಾಗ್ರವಾಗಿ ನಿಂತಿದೆ. ಇದನ್ನು ಉಚ್ಚಾರಣೆ ಮಾಡತಕ್ಕದ್ದು ಶರೀರ ಅಲ್ಲ, ವಾಗೀಂದ್ರಿಯ ಅಲ್ಲ, ಮನಸ್ಸೇ ಇದನ್ನು ಉಚ್ಚಾರ ಮಾಡ್ತಾ ಇದೆ ಅಂತನ್ನುವಾಗ ತಜ್ಜಪ, ಈ ಜಪ ಆವರ್ತನೆ ಅಂತ ಒಂದುಂಟು. ಅಂದ್ರೆ ಏನೋ ಮತ್ತೆ ಮತ್ತೆ ಹೇಳೋದು, ರೆಪಿಟಿಷನ್. ಇದು ಜಪದ ಸ್ವಭಾವ ಏನು, ಒಂದು ಸಾರ್ತಿ ಹೇಳಿ ಅದನ್ನು ಬಿಡೋದಲ್ಲ, ಮತ್ತೆ ಮತ್ತೆ ಅದನ್ನೇ ಹೇಳ್ತಾ ಇರೋದು ಜಪ ಅಂತ. ಅಂದ್ರೆ ಪುನರಾವರ್ತನೆ ಮಾಡ್ತಾ ಇರೋದು, ಶಬ್ದವನ್ನು ಪುನರಾವರ್ತನೆ ಮಾಡ್ತಾ ಇರೋದು. ಇದು ಈ ಜಪ ಅಂತ ಅನ್ನೋದನ್ನು ಹೀಗೆ ಮಾಡ್ತಾ ಇದ್ದಾಗ ಮನಸ್ಸು ಅದರಲ್ಲಿ ಏಕಾಗ್ರವಾಗಿ ನಿಲ್ಲಬೇಕು. ಇದು ಮನಸ್ಸಿನ ಜಪ, ಮನಸ್ಸಿನಿಂದ ಮಾಡತಕ್ಕ ಜಪ. ಇದು ಒಂದು ಬಗೆಯಾದರೆ ಅಥವಾ ಇದು ಒಂದು ಹಂತ ಆದರೆ ಈ ಜಪದ ಅರ್ಥ ಏನು ಅಂತ ಮನಸ್ಸು ಅನುಸಂಧಾನ ಮಾಡತಕ್ಕದ್ದು. ಇಲ್ಲಿ ಎರಡು ಆಕ್ಟಿವಿಟೀಸ್. ಒಂದು, ಮನಸ್ಸು ಅದರಲ್ಲಿ ಕೇಂದ್ರೀಕೃತವಾಗಿದೆ. ಇನ್ನೊಂದು, ಅದರಲ್ಲಿ ಕೇಂದ್ರೀಕೃತವಾಗಿ ಅದರ ತಾತ್ಪರ್ಯ ಏನು, ಅದರ ಅರ್ಥ ಏನು ಅಂತ ಅನುಸಂಧಾನ ಮಾಡ್ತಾ ಇದೆ. ಇದು ಅರ್ಥಭಾವನ ಭೂ ಅಂತನೋ ಧಾತು, ಭಾವನಾ ಅಂತನ್ನೋದಕ್ಕೆ ಭೂ ಸತ್ತಾಯಾಮ್ ಇರೋದು ಅಂತ ಅರ್ಥ. ಭೂಗೆ ಅದು ಭೌ ಅಂತನ್ನೋದು ಕಾರಣ ಅರ್ಥದಲ್ಲಿ, ಕಾಸಲ್ ಸೆನ್ಸ್, ಅದು ಉಂಟಾಗುತ್ತೆ ಅಂತನ್ನೋ ಅರ್ಥದಲ್ಲಿ ಭಾವನಾ ಅಂತಾಯಿತು. ಭಾವನಾ ಅಂದ್ರೆ ಇರೋದು, ಭಾವನಾ ಅಂದ್ರೆ ಉಂಟು ಮಾಡೋದು. ಅರ್ಥಭಾವನಂ ಅಂದ್ರೆ ಅರ್ಥವನ್ನ ಮನಸ್ಸಿನಲ್ಲಿ ನಾವು ಉಂಟು ಮಾಡಿಕೊಳ್ಳೋದು ಅಂತ ಅರ್ಥ. ಉಂಟು ಮಾಡಿಕೊಳ್ಳೋದು ಅಂದ್ರೆ ಏನು, ಅನುಸಂಧಾನ. ಅರ್ಥವನ್ನು ಅನುಸಂಧಾನ ಮಾಡುವಾಗ ಇಲ್ಲಿ ಜಪ ಅಂತನ್ನುವಾಗ ಮನಸ್ಸದಲ್ಲೇ ನಿಂತಿದೆ, ಅದರಲ್ಲೇ ಅನುಸಂಧಾನ ಮಾಡ್ತಾ ಇರೋದು. ಅಂದ್ರೆ ನೀವು ಹೊರಗಡೆ ಹೋಗಿ ಅಲ್ಲ, ಮನಸ್ಸು ಇಟ್ಸ್ ನಾಟ್ ಔಟ್ವರ್ಡ್ ಓರಿಯೆಂಟೆಡ್ ಎಟ್ ಆಲ್. ಈ ಒಂದು ಕಡೆ ನಿಂತ ಮನಸ್ಸನ್ನ ಮತ್ತೆ ಅಂತರ್ಮುಖ ಪ್ರವೃತ್ತಿಯನ್ನಾಗಿ ಮಾಡೋದು ತದರ್ಥಭಾವನಂ. ಇದು ತಜ್ಜಪ ತದರ್ಥಭಾವನಂ ಅಂತನ್ನುವಾಗ ಏಕಾಗ್ರೀಕರಣ ಅಂತ ಒಂದು, ಮನಸ್ಸನ್ನು ಏಕಾಗ್ರವಾಗಿ ನಿಲ್ಲಿಸ್ತಕ್ಕದ್ದು ಅಂತ ಒಂದು. ಎರಡನೇದು, ಮನಸ್ಸನ್ನು ಅಂತರ್ಮುಖವಾಗಿ ಮಾಡಿಕೊಳ್ಳೋದು ಅಂತ ಒಂದು. ಮನಸ್ಸನ್ನು ಒಳಗಡೆ ಸೇರಿಕೊಳ್ಳೋದು ಅರ್ಥಭಾವನ. ಈ ಪ್ರಣವದ ಅರ್ಥಗಳನ್ನು ಅಲ್ಲಿ ಈ ಪ್ರಣವ ಅಥವಾ ಓಂಕಾರ ಅಂತನ್ನೋದು ಅಕಾರ ಉಕಾರ ಮಕಾರಗಳಿಂದ ಆಗಿದೆ, ಅಥವಾ ಉದ್ಗೀತ ಅಂತನ್ನೋದು ಉತು ಗೈ ಥ ಅಂತನ್ನೋದ್ರಿಂದ ಆಗಿದೆ. ಇದರ ಅರ್ಥ ಏನು ಅಂದರೆ ಈ ಮೂರು ನೆಲೆಗಳ ಅರ್ಥ ಏನು, ಈ ಮೂರು ಮಾತ್ರೆಗಳ ಅರ್ಥ ಏನು. ಈ ಓಂ ಅಂತಂದ್ರೆ ಅಕಾರ ಉಕಾರ ಮಕಾರಗಳು ಮೂರು ಮಾತ್ರೆಗಳು. ಅಂದರೆ ಎರಡು ಮಾತ್ರೆಗಳನ್ನ ಸೇರಿಸಿ ಮೂರು ಮಾತ್ರೆಗಳನ್ನು ಸೇರಿಸೋದು ಅನುಸ್ವಾರ ಅಂ ಅಂತನ್ನೋದು. ಇಲ್ಲಿ ಅಕಾರವು ವಿಷ್ಣು, ಆ ಅಂತನ್ನೋದು ವಿಷ್ಣು. ಅಂದರೆ ಎಲ್ಲದಕ್ಕೂ ಆದಿಯಾಗಿರೋದು, ಅಕಾರಾದಿಯಾಗಿರೋದಕ್ಕೆ ವಿಷ್ಣು ಅಂತಂದ. ಈ ಉಕಾರ ಅಂತನ್ನೋದು ಸ್ವರದಲ್ಲಿ ಆ ಈ ಋ ಉ ಇದು ಪಂಚಸ್ವರಗಳು ಈ ಮಿಕ್ಕ ಎಲ್ಲ ಸ್ವರಗಳಿಗೂ ಆಧಾರವಾದದ್ದು ಅಂತ. ಈ ಎಲ್ಲ ಸ್ವರಗಳಿಗೂ ಕೂಡ ಆ ಈ ಹ್ರಸ್ವ ದೀರ್ಘ ಅಂತ ಇದೆ. ಈ ಹ್ರಸ್ವ ದೀರ್ಘ ಅಂತನ್ನೋದು ಒಂದು ಮಾತ್ರೆಯಿಂದ ಹೇಳಿದರೆ ಹ್ರಸ್ವ ಆಯಿತು, ಎರಡು ಮಾತ್ರೆಗಳಿಂದ ಹೇಳಿದರೆ ದೀರ್ಘ ಆಯಿತು. ವೇದದಲ್ಲಿ ಮೂರು ಮಾತ್ರೆಗಳಿಂದ ಹೇಳೋದು ಪ್ಲುತ ಅಂತ ಇನ್ನೊಂದಿದೆ. ಈ ಮಾತ್ರೆಗಳಿಂದ ಹೇಳೋದನ್ನು ಬಿಟ್ಟರೆ ಅಕಾರ ಒಂದಾಯಿತು, ಇಕಾರ ಒಂದಾಯಿತು, ಉಕಾರ ಒಂದಾಯಿತು, ಋಕಾರ ಒಂದಾಯಿತು. ಎ ಐ ಓ ಔ ಅಂತನ್ನೋದೆಲ್ಲ ಸಂಯುಕ್ತ ಸ್ವರಗಳು. ಆ ಈ ಸೇರಿ ಎ ಆಯಿತು, ಆ ಹೂ ಸೇರಿ ಅವು ಆಯಿತು.
ಆದರೆ ಮೂಲಭೂತವಾಗಿರತಕ್ಕಂಥದ್ದು ಈ 5 ಸ್ವರಗಳೇನೆ. ಆ, ಈ, ಋ, ಋ, ಉ. ಈ ಸ್ವರಗಳಲ್ಲಿ ಆದಿಭೂತವಾದ ಫೌಂಡೇಶನಲ್ ಅಂದ್ರೆ ಆಕಾರ. ಆ ಅಂತ ಅಂದ್ರೆ ಏನು, ಎಲ್ಲಾ ಸ್ವರಗಳಿಗೂ ಎಲ್ಲಾ ವ್ಯಂಜನಗಳಿಗೂ ಮೂಲಭೂತವಾದದ್ದು ಆಕಾರ. ಆಕಾರವನ್ನು ಬಿಟ್ಟು ಶಬ್ದವೇ ಇಲ್ಲ. ಕಾಗ್ಲಿ, ಖಾಗ್ಲಿ, ವ್ಯಂಜನವಾಗಲಿ, ಸ್ವರವಾಗಲಿ, ಅದು ಯಾವುದಾದರೂ ಕೂಡ ಆಕಾರ ಅಂತ ಅನ್ನೋದು ಆದಿಯಲ್ಲಿ ಇದ್ದೇ ಇರಬೇಕು. ಮತ್ತು ಸ್ವರಗಳಲ್ಲಿ ಈ ಪಂಚಸ್ವರಗಳು ಮೂಲಭೂತವಾದ ಸ್ವರ ಫೌಂಡೇಶನ್, ಅದರಲ್ಲಿ ಕಡೆಯದು ಉ. ಆ, ಉ. ಆ ಕ್ರಮ ಹೇಗಿದೆ? ಆ, ಈ, ಋ, ಋ, ಉ. ಆ ಸ್ವರದಲ್ಲಿ ಕಡೆಯುವುದು ಉ, ಆ, ಉ. ಈ ಆ, ಉ ಎರಡೂ ಸೇರಿ ಎಲ್ಲ ಸ್ವರಗಳು ಆಗಿದೆ, ಎಲ್ಲ ವ್ಯಂಜನಗಳು ಆಗಿದೆ. ಇಡೀ ವಾಕ್ ಪ್ರಪಂಚವೇ ಈ ಆ, ಉ ಎರಡರಿಂದ ಆಗಿದೆ. ಈ ಆ, ಉ ಎರಡನ್ನ ಕೂಡಿಸ್ತಕ್ಕಂಥದ್ದು ಅಂದ್ರೆ ಅದನ್ನ ಕೂಡಿಸೋದು ಅಂತ ಆಯ್ತಲ್ಲ. ಈ ಅಕಾರ ಉಕಾರಗಳನ್ನು ಕೂಡಿಸುವ ಅನುಸಂಧಾನ ಇದೆಯಲ್ಲ, ಇದು ಓಂ. ಅಂದ್ರೆ ಏನಾಯ್ತು? ಓಂ ಅಂತನ್ನೋದ್ರಲ್ಲಿ ಎಲ್ಲ ಅಕ್ಷರಗಳು ಸೇರಿತು ಅಂತ. ಇಡೀ ವರ್ಣಮಾಲೆ ಅದರಲ್ಲಿ ಸೇರಿತು, ಆ, ಉ, ಈ ಇದರಲ್ಲಿ. ಆದ್ರಿಂದ ಇದನ್ನ ಅನುಸಂಧಾನ ಮಾಡು. ಅರ್ಥಭಾವನಂ ಅಂದ್ರೆ ಇದು. ಈ ಓಂಕಾರಕ್ಕೆ ಇದು ಮೂಲಭೂತವಾದಂತಹದ್ದು. ಆದ್ದರಿಂದ ನಮ್ಮ ಶರೀರದಲ್ಲಿ ಯಾವುದು ಮೂಲಭೂತವಾಗಿದೆಯೋ, ಈ ಜಗತ್ತಿನಲ್ಲಿ ಯಾವುದು ಮೂಲಭೂತವಾಗಿದೆಯೋ ಅದನ್ನ ನಾವು ಓಂ ಅಂತ ಹೇಳ್ತಾ ಇದ್ದೀವಿ. ಅದು ಇದನ್ನ ಎಕ್ಸ್ಟೆಂಡ್ ಮಾಡೋದು. ಒಂದು ಶಬ್ದ, ಶಬ್ದದಿಂದ ಆಧ್ಯಾತ್ಮಿಕ, ಆದಿಭೌತಿಕ, ಆದಿಭೌತಿಕದಿಂದ ಆದಿದೈವಿಕ, ಅದರಿಂದ ಆಧ್ಯಾತ್ಮಿಕ, ಅದರಿಂದ ಆದಿ ಜಗ ವಿಶ್ವ. ಹೀಗೆ ಅರ್ಥಭಾವನಂ. ಇದನ್ನ ಅರ್ಥಭಾವನೆ ಮಾಡು. ತಜ್ಜಪಃ ತದರ್ಥಭಾವನಂ ಅಂತನ್ನೋದು ಮುಂದಿನ ಸೂತ್ರದಲ್ಲಿ ಹೀಗೆ ದೃಷ್ಟಿ ಬುದ್ಧ್ಯೋ ಸಾಮಾನಾಧಿಕರಣ್ಯೇನ ಪರ್ಯಾಪ್ತ ಉಪಾಸನಾ ಜಪ. ಜಪ ಅಂತನ್ನೋದನ್ನ ದೃಷ್ಟಿ ಬುದ್ಧಿ ಸಾಮಾನಾಧಿಕರಣ್ಯೇನ. ನಮ್ಮಲ್ಲಿ ನೋಟ ಒಂದಿದೆ, ಅಂದ್ರೆ ಯಾವುದರ ಕಡೆ ನಾವು ನೋಡ್ತಾ ಇದ್ದೀವಿ ಅಂತ ಒಂದು, ನಮ್ಮ ಬುದ್ಧಿಯಲ್ಲಿ ಹೋಗ್ತಾ ಇದೆ ಅಂತ ಒಂದು. ನಾವು ಏನೋ ನೋಡ್ತಾ ಇರ್ಬೋದು, ಬುದ್ಧಿಯನ್ನೆಲ್ಲ ಇರಬಹುದು. ಆದರೆ ಎಲ್ಲಿ ದೃಷ್ಟಿ ಇದೆಯೋ ಅಲ್ಲಿಯೇ ಬುದ್ಧಿಯನ್ನು ಇಡು. ಯತ್ರ ದೃಷ್ಟಿ ತತ್ರ ಬುದ್ಧಿ. ಇದು ದೃಷ್ಟಿ ಬುದ್ಧಿಯೋ ಏಕಾಧಿಕಾರಣ್ಯಂ ಅಂದ್ರೆ ಒಂದೇ ಕಡೆ ದೃಷ್ಟಿಯೂ ಇರೋದು, ಬುದ್ಧಿಯೂ ಇರೋದು. ಇದು ಜಪ ಅಂತ ಅನಿಸ್ಕೊಳ್ಳುತ್ತೆ. ದೃಷ್ಟಿ ಬುದ್ಧಿಯೋ ಏಕಾಧಿಕರಣ್ಯೇನ ಪರ್ಯಾಪ್ತ ಉಪಾಸನಾ. ಇದನ್ನ ವೇದದಲ್ಲಿ ಸತ್ಯವತಿ ಉಪಾಸನಾ ಅಂತ ಕರೀತಾರೆ. ಸತ್ಯವತಿ ಅಂದ್ರೆ ದಿಟವಾದದ್ದು. ದಿಟವಾದದ್ದು ಅಂದ್ರೆ ಎಲ್ಲಿ ಏನನ್ನು ನೋಡ್ತಾ ಇದ್ದೀರೋ ಅಲ್ಲೇ ಬುದ್ಧಿ ಇದೆ. ಅಂದ್ರೆ ದಿಟ, ಯಥಾರ್ಥ ಅಂದ್ರೆ ಅದಕ್ಕೆ ಸರಿಯಾದ ಬುದ್ಧಿ ಇದೆ. ಇದು ಜಪಃ ಅಂತ ಅನ್ನೋದಕ್ಕಾಯ್ತು. ಅರ್ಥಭಾವನಾ ಅಂತನ್ನೋದಕ್ಕೆ ಅನ್ಯವತಿ ಉಪಾಸನಾ, ಅನ್ಯವತಿ ಕರೀತಾರೆ. ದೃಷ್ಟಿ ಈ ಓಂಕಾರದ ಮೇಲಿದೆ, ಬುದ್ಧಿ ಅನ್ಯತ್ರ ಬೇರೆ ಕಡೆ ಇದೆ. ಅಂದ್ರೆ ಅರ್ಥಭಾವನೆ ಇದನ್ನೆಲ್ಲ ಆಲೋಚನೆ ಮಾಡಬೇಕಾದ್ರೆ ಇದಕ್ಕಿಂತ ಬೇರೆಯಾಗಿರ್ಬೇಕಲ್ಲ. ಅನ್ಯವತಿ ಉಪಾಸನ. ಇವಾಗ ಒಂದು ಮೂರ್ತಿಯನ್ನು ಮುಂದಿಟ್ಕೊಂಡು ಅದನ್ನು ಉಪಾಸನೆ ಮಾಡುವಾಗ ಆ ಕಣ್ಣೆಲ್ಲ ಅದರ ಮೇಲೆ ಇರುತ್ತೆ. ಯಾವುದೋ ಅದು ಮೂರ್ತಿಯೋ ಕಲ್ಲಿನ ಮೂರ್ತಿಯೋ ಇರುತ್ತೆ. ಅದ್ರ ಬುದ್ಧಿ ಅದನ್ನು ಕಲ್ಲಿನ ಬೊಂಬೆ ಅಂತ ಅಂದ್ಕೊಳ್ಳೋಲ್ಲ ನಾವು. ಅದು ಪರಮಾತ್ಮನ ಪ್ರತೀಕ ಅಂತ ಅಂದುಕೊಳ್ತೀವಿ ನಾವು. ಬುದ್ಧಿ ಬೇರೆ, ದೃಷ್ಟಿ ಬೇರೆ. ಒಂದು ಸಾಲಿಗ್ರಾಮ ನೋಡ್ತಾ ಇದ್ರು ಕೂಡ ಸಾಲಿಗ್ರಾಮನ ಪೂಜೆ ಮಾಡ್ತಾ ಇದ್ರೆ ಅದು ಕಲ್ಲಿನ ಪೂಜೆ ಮಾಡ್ತಾ ಇದ್ದೀವಿ ಅಂತ ಯಾರು ಅನ್ನೋಲ್ಲ, ವಿಷ್ಣುವನ್ನು ಪೂಜೆ ಮಾಡ್ತಾ ಇದ್ದೀರಿ ಅಂತನ್ನೋದು. ಹೀಗೆ ದೃಷ್ಟಿ ಬುದ್ಧಿ ಎರಡು ಬೇರೆ ಬೇರೆಯಾಗಿದ್ದಾಗ ಅದನ್ನು ಅನ್ಯವತಿ ಉಪಾಸನ ಅಂತ ಕರೀತಾರೆ. ಆದ್ದರಿಂದ ಈ ದೃಷ್ಟಿ ಬುದ್ಧಿಯೋ
ಸಾಮಾನಾಧಿಕರಣ್ಯೇನ ಜಪ ಅನ್ಯಭಾವನೇನ ಅರ್ಥಭಾವನ ಅಂದ್ರೆ ಹೀಗೆ ಅರ್ಥಭಾವನ ಈ ಜಪ ಅಂತನ್ನೋದನ್ನ ಎರಡು ಬೇರೆ ಬೇರೆ ಅಂಥೇಳಿ ಇವರು ತೋರಿಸ್ತಾ ಇದ್ದಾರೆ. ಅಂದ್ರೆ ಏನೋ ಜಪದಲ್ಲೇ ಅರ್ಥಭಾವನೆಗೂ ಸೇರಬಹುದಲ್ಲ ಅಂದ್ರೆ ಹಾಗೆ ಹೇಳಿಲ್ಲ. ಇಲ್ಲಿ ಯೋಗ ಸೂತ್ರದಲ್ಲಿ ಎರಡನ್ನು ಬೇರೆ ಬೇರೆ ಹೇಳಿದ್ದಾರೆ. ಮತ್ತು ಇಲ್ಲಿ ಪ್ರತ್ಯಕ್ಷೇಣ ಪರೋಕ್ಷಾಧಿಗಮಂ ಅಂತ ಇನ್ನೊಂದು ಹೇಳ್ತಾರೆ. ಪ್ರತ್ಯಕ್ಷ ಅಂದ್ರೆ ಯಾವುದು ನಮ್ಮ ಇಂದ್ರಿಯಗಳಿಗೆ ಗೋಚರವಾಗಿರುತ್ತೋ, ಇಂದ್ರಿಯಗಳಲ್ಲಿ ಯಾವುದು ನಿಯತವಾಗಿರುತ್ತೋ ಇದು ಪ್ರತ್ಯಕ್ಷ. ಪರೋಕ್ಷ ಅಂದ್ರೆ ಇದು ಯಾವುದಕ್ಕೆ ಪ್ರತೀಕವೋ ತಸ್ಯ ವಾಚಕ ಪ್ರಣಮಃ ಅಂತ ಹೇಳಿದ್ರು. ಈ ಪ್ರಣವ ಅಂತನೋ ಅದರ ವಾಚಕ. ವಾಚಕ ಅಂದ್ರೆ ಪರೋಕ್ಷ. ನಾವು ಇದನ್ನ ಆಲೋಚನೆ ಮಾಡ್ತಿರುವಾಗ ನಮ್ಮ ಮನಸ್ಸಿನಲ್ಲಿ ಇರತಕ್ಕದ್ದು ಆ ಯಾವುದರ ವಾಚಕವೋ ಅದು ಮನಸ್ಸಿನಲ್ಲಿದೆ, ಅದು ಪರೋಕ್ಷ. ಆದ್ದರಿಂದ ಪ್ರತ್ಯಕ್ಷವಾದದ್ದನ್ನು ಮುಂದಿಟ್ಟುಕೊಂಡು ನಾವು ಪರೋಕ್ಷವಾದದ್ದನ್ನ ನಾವು ನೋಡ್ತಾ ಇದ್ದೀವಿ, ಆಲೋಚನೆ ಮಾಡ್ತಾ ಇದ್ದೀವಿ. ಪ್ರತ್ಯಕ್ಷ ಪ್ರತ್ಯಯೇನ ಪರೋಕ್ಷಾರ್ಥೇ ಪ್ರತ್ಯಯ. ಇದು ಛಾಂದೋಗ್ಯೋಪನಿಷತ್ನಲ್ಲಿ ನಾರದ ಸನತ್ ಕುಮಾರ ಸಂವಾದದಲ್ಲಿ ಇದೇ ಅರ್ಥ ಬರುತ್ತೆ. ಇದನ್ನು ಇಲ್ಲಿ ಇವರು ಈಶ್ವರ ಪ್ರಣಿಧಾನಕ್ಕೆ ಆಸನ್ನತಮ ಸಮಾಧಿ ಅಂತ ಹೇಳ್ತಾರೆ. ಈಶ್ವರ ಪ್ರಣಿಧಾನಕ್ಕೆ ಬೇರೆ ಬೇರೆ ಏನೇನೋ ಇದೆ. ತಪಸ್ವಾಧ್ಯಾಯ, ಈಶ್ವರ ಪ್ರಣಿಧಾನಾನಿ, ಕ್ರಿಯಾಯೋಗಕ್ಕೆ ತಪಸ್ಸು, ಸ್ವಾಧ್ಯಾಯ, ಈಶ್ವರ ಪ್ರಣಿಧಾನ ಅಂತ ಹೇಳ್ತಾರೆ. ಆದರೆ ತಪಸ್ಸು ಅಂತನ್ನೋದಾಗಲಿ, ಸ್ವಾಧ್ಯಾಯ ಅಂತನ್ನೋದಾಗಲಿ ಅದಕ್ಕಿಂತ ಹೆಚ್ಚು ನಿಕಟವಾದದ್ದು ಈ ಜಪ. ಜಪ ಅರ್ಥಭಾವನ. ಆದ್ದರಿಂದ ಇಲ್ಲಿ ಅಧಮ ಮಧ್ಯಮೋತ್ತಮ ಭಾವೇನ, ಅಧಮವಾದದ್ದು ತಪಃ, ಮಧ್ಯಮವಾದದ್ದು ಸ್ವಾಧ್ಯಾಯ, ಈಶ್ವರ ಪ್ರಣಿಧಾನ ಅಂತನೋದು ಉತ್ತಮವಾದದ್ದು. ಆ ಈಶ್ವರ ಪ್ರಣಿಧಾನ ಅಂತನ್ನೋದ್ರಲ್ಲಿ ಏನು, ಇದು ಸನ್ನಿಕೃಷ್ಟಸ್ಯ ಆಸನ್ನ ತಮಃ ಸಮಾಧಿ ಲಾಭ. ಆಸನ್ನ ಅಂದ್ರೆ ಹತ್ರ ಇರೋದು, ಆಸನ್ನ ತಮ ಅಂದ್ರೆ ತುಂಬಾ ಹತ್ರ ಇರೋದು. ಇದರಲ್ಲಿ ಹತ್ತಿರದಲ್ಲಿ ಇರತಕ್ಕಂಥ ಒಂದು ಏಕಾಗ್ರತ ಅಂತನ್ನೋದು ಇದರ ಲಾಭ. ತಜ್ಜಪಸ್ತದರ್ಥ ಭಾವನಂ ಅಂತನ್ನೋದ್ರಲ್ಲಿ ಈ ಅರ್ಥವನ್ನು ಹೇಳಿದ್ದಾರೆ. ಆಮೇಲೆ ತತಃ ಪ್ರತ್ಯಕ್ಷೇತನಾಧಿಗಮೋ ಅಪಿ ಅಂತರಾಯಾಭಾವಶ್ಚ. ತತಃ ಅಂದರೆ ತಸ್ಮಾತ್, ಅದರಿಂದ. ತತಃ ಅಂತನ್ನೋ ಮಾತಿಗೆ ಬೇಕಾದಷ್ಟು ಅರ್ಥ ಇದೆ. ಆಮೇಲೆ ಅಂತಲೂ ಆಗುತ್ತೆ. ತತಃ ಅಂದ್ರೆ ಅನಂತರಂ ಅಂತ ಆಗುತ್ತೆ. ಇಲ್ಲಿ ತತಃ ಅಂದ್ರೆ ಅದರಿಂದ. ಈ ಜಪ ಅಂತ ಹೇಳಿದ್ವಲ್ಲ ನಾವು, ಜಪ ಅರ್ಥಭಾವನೆ ಇದರಿಂದ. ತತಃ ಏನು ಪ್ರಯೋಜನ ಏನಾಗುತ್ತೆ ಅಂತಂದ್ರೆ ಪ್ರತ್ಯಕ್ಷೇತನಾಧಿಗಮ ಅಂತರಾಯಾಭಾವಶ್ಚ. ಎರಡು ಪ್ರಯೋಜನ ಇದರಿಂದ ಆಗುತ್ತೆ. ಒಂದು, ಪ್ರತ್ಯಕ್ ಚೇತನ ಅಧಿಗಮ, ಒಳಗೆ ನಮ್ಮ ಚೇತನ ಅಂತ ಏನಿದೆ ಇದರ ಕಡೆ ಹೋಗುವ ಹಾಗೆ ಇದು ಆಗುತ್ತೆ. ಯಾಕೆಂದ್ರೆ ಅರ್ಥಭಾವನೆಯಲ್ಲಿ ಅಂತರ್ಮುಖ ಪ್ರವೃತ್ತಿ ಬಂದದ್ದರಿಂದ ಇದು ಪ್ರತ್ಯಕ್ ಅಂದ್ರೆ ಒಳಗಿರೋದು, ಪರಾಂಗ್ ಅಂದ್ರೆ ಹೊರಗಿರೋದು. ಪ್ರತ್ಯಕ್ ಚೇತನ ಅಂದ್ರೆ ಒಳಗೆ ಇರತಕ್ಕಂತಹ ಚೇತನದ ಕಡೆ ದೃಷ್ಟಿ ಬುದ್ಧಿಗಳು ಹೋಗುವ ಹಾಗೆ ಆಗುತ್ತೆ. ಅಧಿಗಮ ಅಂದ್ರೆ ಅದರ ಕಡೆ ಹೋಗತಕ್ಕಂಥದ್ದು. ಸೊ ಈ ಜಪದಿಂದ ಏನಾಗುತ್ತೆ ಅಂದ್ರೆ ಇನ್ವರ್ಡ್ ಓರಿಯೆಂಟೇಷನ್, ಒಳಗೆ ಹೋಗತಕ್ಕಂಥ ಒಂದು ಪ್ರವೃತ್ತಿ ನಮಗೆ ಬರುತ್ತೆ. ಪ್ರತ್ಯಕ್ಷೇತನ ಅಧಿಗಮ. ಅಧಿಗಮ ಅಂದ್ರೆ ಉಂಟಾಗುವುದು ಒಬ್ಟೈನ್ಮೆಂಟ್ ಆಫ್ ಎನ್ ಇನ್ವರ್ಡ್ ಟೆಂಡೆನ್ಸಿ, ಒಳಗೆ ನೋಡ್ಕೊಳ್ತಕ್ಕಂಥ ಒಂದು ಪ್ರವೃತ್ತಿ ಬರುತ್ತೆ. ಯಾಕೆಂದ್ರೆ ಕಠೋಪನಿಷತ್ತಿನಲ್ಲಿ ಹೇಳ್ತಾರೆ, ಪರಾಂಶಿಖಾನಿ ವ್ಯತೃಣತ ಸ್ವಯಂಭೂ ತಸ್ಮಾತ್ ಪರಾಂ ಪಶ್ಯತಿ ನ ಅಂತರಾತ್ಮನ್.
ಕಶ್ಚಿದ್ದೀರ ಪ್ರತ್ಯಗಾತ್ಮಾನಮೈಕ್ಷತ್ ಆವೃತ್ತಚಕ್ಷು ಅಮೃತತ್ವಮಿಚ್ಛನ್ನ. ನಮ್ಮ ದೇಹದಲ್ಲಿ ಇಂದ್ರಿಯಗಳಿದೆ. ಒಂದೊಂದು ಇಂದ್ರಿಯವೂ ಕೂಡ ಒಂದೊಂದು ಕಿಟಕಿ ಇದ್ದ ಹಾಗೆ. ಒಳಗಿರತಕ್ಕಂಥ ಜೀವ ಕಣ್ಣಿನ ಮೂಲಕ ಹೊರಗೆ ಹೋಗಿ ಒಂದು ರೂಪವನ್ನು ನೋಡ್ತಾನೆ, ಕಿವಿ ಮೂಲಕ ಹೊರಗೆ ಹೋಗಿ ಒಂದು ಶಬ್ದವನ್ನು ಕೇಳ್ತಾನೆ. ಈ ಒಂದೊಂದು ಇಂದ್ರಿಯವೂ ಕೂಡ ಒಂದೊಂದು ಬಿರುಕು ಅಥವಾ ಒಂದು ಕಿಂಡಿ ಇದ್ದ ಹಾಗೆ. ಪರಾಂಚಿ ಖಾನಿ, ಖಾ ಅಂದ್ರೆ ಆಕಾಶ, ಖಾಲಿ ಜಾಗ. ಪರಾಂಗ್ ಹೊರಗೆ ನೋಡುವಂತಹ ಕಿಟಕಿಗಳು ಇವನಿಗಿದೆ, 5 ಕಿಟಕಿಗಳು ಇಂದ್ರಿಯ. ತಸ್ಮಾತ್ ಆದ್ದರಿಂದ ಇರೋದ್ರಿಂದ ಪರಾಂಗ್ ಪಶ್ಯತಿ, ಹೊರಗೆ ನೋಡ್ತಕ್ಕಂಥದ್ದು ಪ್ರವೃತ್ತಿ ಅವರಿಗೆ. ನ ಅಂತರಾತ್ಮ, ಒಳಗೆ ನೋಡುವಂತಹ ಪ್ರವೃತ್ತಿ ಅವನಿಗಿಲ್ಲ. ಹೊರಗೆ ನೋಡ್ತಕ್ಕಂಥ ಪ್ರವೃತ್ತಿ ಇಂದ್ರಿಯಗಳು ಇರೋದ್ರಿಂದ. ಆದರೆ ಅದಕಶ್ಚಿದ್ದೀರ, ಆದ್ರೆ ಕೆಲವರು ಇರ್ತಾರೆ, ಅವರಿಗೆ ಹೊರಗಡೆ ಬೇಡ ಒಳಗಡೆ ಇರಬೇಕು. ಅಮೃತತ್ವವಿಚ್ಛನ್ನ, ಇವೆಲ್ಲ ಇದ್ದು ಹೋಗತಕ್ಕವು, ಶಾಶ್ವತವಾಗಿ ಇರತಕ್ಕದ್ದು ಏನು ಅಂತ ನೋಡಬೇಕು. ಅಮೃತತ್ವವಿಚ್ಛನ್ನ ಅಂತಹ ಐಕ್ಷತ್, ಒಳಗೆ ನೋಡಿಕೊಂಡ ಅವನು. ಒಳಗೆ ನೋಡಿಕೊಂಡಾಗ ಅಲ್ಲಿ ಆತ್ಮ ಅಂತ ಒಂದಿತ್ತು. ಅದನ್ನು ಇಲ್ಲಿ ಪ್ರತ್ಯಕ್ಷೇತನಾಧಿಗಮ ಅಂತ ಹೇಳ್ತಾರೆ. ಆ ಇನ್ವರ್ಡ್ ಓರಿಯಂಟೇಷನ್ ಅದು ಈ ಜಪ ಅರ್ಥಭಾವನೆಯಿಂದ ಬರತಕ್ಕದ್ದು ಮೊದಲನೇ ಲಾಭ. ಎರಡನೇದು ಅಂತರಾಯ ಅಭಾವಶ್ಚ. ಅಂತರಾಯ ಅಂದ್ರೆ ಅಡ್ಡಿಗಳು, ಆಬ್ಸ್ಟೆಕಲ್ಸ್ ಅಂದ್ರೆ ಏನು ಮುಂದೆ ಹೇಳ್ತಕ್ಕಂಥ. ಮುಂದಿನ ಸೂತ್ರದಲ್ಲಿ ಅದನ್ನೆಲ್ಲ ಹೇಳ್ತಾರೆ. ವ್ಯಾಧಿ, ಸ್ನಾನ, ಸಂಶಯ, ಪ್ರಮಾದ, ಆಲಸ್ಯ, ಅವಿರತಿ, ಭ್ರಾಂತಿ ದರ್ಶನ, ಅಲಬ್ಧ ಭೂಮಿಕತ್ವ, ನವ. ಈ 9 ವಿಧವಾದ ಅಡ್ಡಿಗಳನ್ನ, ಆತಂಕಗಳನ್ನ ಹೇಳ್ತಾರೆ. ಇದು ಅಭಾವಶ್ಚ, ಇದು ಇಲ್ಲವಾಗುತ್ತೆ. ಈ ಜಪಹಾತದರ್ಥ ಭಾವನಾ ಅಂತನ್ನೋದ್ರಿಂದ ಈ 2 ಪ್ರಯೋಜನಗಳಾಗುತ್ತೆ ಅಂತ ಹೇಳಿ, ಈ ಇದರಲ್ಲಿ ಕೇತೆಯ ಅಂತರಾಯ, ಈ ಅಂತರಾಯಗಳು ಯಾವುದು, ಈ ಅಡ್ಡಿಗಳು ಅಂತ ಹೇಳ್ತೀರಲ್ಲ ಅದು ಯಾವುದು ಮುಂದಿನ ಸೂತ್ರದಲ್ಲಿ. ಅಂತರಾಯ ಅಂತರಾಯಗಳು ಯಾವುದು? ಅಂತರಾಯ ಚಿತ್ತ ವಿಕ್ಷೇಪ, ಮನಸ್ಸಿನ ಏಕಾಗ್ರತೆಯನ್ನು ಕೆಡಿಸತಕ್ಕಂಥ ಅಡ್ಡಿಗಳು ಈ 9 ಅಂತ ಹೇಳ್ತಾರೆ. ಈ ಅಂತರಾಯಗಳನ್ನು ಕುರಿತದ್ದು 30ನೇ ಸೂತ್ರ. ವ್ಯಾಧಿ, ಸ್ತ್ಯಾನ, ಸಂಶಯ, ಪ್ರಮಾದ, ಆಲಸ್ಯ, ಅವಿರತಿ, ಭ್ರಾಂತಿ ದರ್ಶನ, ಅಲಬ್ಧ ಭೂಮಿಕತ್ವ, ಅನವಸ್ಥಿತತ್ವಾನಿ ಚಿತ್ತ ವಿಕ್ಷೇಪ ತೇ ಅಂತರಾಯ ಅಂತ ಸೂತ್ರ. ಇಲ್ಲಿ ಅಂತರಾಯ ಅಂತನ್ನೋ ಮಾತಿಗೆ ಅಂತಹ ಮಧ್ಯೆ ಆಯಾಂತಿ ಅಂದರೆ ಯೋಗ ಮಾಡ್ತಾ ಇದ್ದಾಗ ನಡುವೆ, ಅಂತಹ ಅಂದ್ರೆ ಮಧ್ಯೆ, ನಡುವೆ ಆಯಾಂತಿ ಬರುತ್ತವೆ. ಅಂದ್ರೆ ಯೋಗ ವಿಘ್ನ, ಯೋಗದಲ್ಲಿ ತೊಡಕನ್ನು ಉಂಟು ಮಾಡೋದಕ್ಕೆ ಯೋಗ ಮಾಡ್ತಾ ಇದ್ದಾಗ ನಡುವೆ ಇದೆಲ್ಲ ಬರುತ್ತೆ. ಅಂದ್ರೇನು, ಯೋಗ ಮಾಡೋದಕ್ಕೆ ಒಂದು ಪ್ರೇರಣೆ ಅಂತ ಬೇಕು. ಯಾವುದೋ ಪ್ರೇರಣೆಯಿಂದ ಇವನು ಯೋಗವನ್ನು ಆರಂಭ ಮಾಡಿರ್ತಾರೆ. ಆದರೆ ಅದು ಮುಂದುವರಿಯೋದಕ್ಕೆ ಅವಕಾಶ ಕೊಡದೇ ಇದ್ದ ಹಾಗೆ ಒಂದು ರೆಸಿಸ್ಟೆನ್ಸಸ್ ಇದು ದೇಹದಲ್ಲಿಯೋ ಹೊರಗಿನಿಂದಲೋ ಈ ಅಂತರಾಯಗಳು ಬರುತ್ತೆ. ಇಲ್ಲಿ ಹೇಳುವ ಅಂತರಾಯಗಳು ಹೊರಗಿನಿಂದ ಬರತಕ್ಕದ್ದಲ್ಲ, ಒಳಗಿನಿಂದಲೇ ಬರತಕ್ಕದ್ದು. ಚಿತ್ತ ವಿಕ್ಷೇಪ, ಕ್ಷಿಪಿ ಅಂತನ್ನೋ ಮಾತಿಗೆ ಅಂದರೆ ಸ್ಕ್ಯಾಟರಿಂಗ್ ಅಂತ. ಚಿತ್ತ ಅಂದ್ರೆ ಮನಸ್ಸು, ಮನಸ್ಸನ್ನ 100 ಕಡೆ ಹಂಚಿ ಹರಡೋಗೋ ಹಾಗೆ ಮಾಡೋದು. ಚಿತ್ತ ವಿಕ್ಷೇಪ ತೇ ಅಂತರಾಯ ಇತಿ ಕೀರ್ತಿತಾ, ಇವುಗಳನ್ನ ಯೋಗದ ಅಂತರಾಯಗಳು ಅಂತ ಹೇಳ್ತಾರೆ. ಅಂದ್ರೆ ಆಬ್ಸ್ಟಕಲ್ಸ್ ಟು ಯೋಗ, ಅಡ್ಡಿ ಆತಂಕಗಳು ಬರೋದು. ಇದು 9 ಇಲ್ಲಿ ಹೇಳ್ತಾ ಇದ್ದಾರೆ. ನವ ಅಂತರಾಯ, ನವಾಂಶ ಸೂತ್ರದಲ್ಲಿ ಇಲ್ಲ, ಅಲ್ಲಿ ಹೇಳಿರೋ ಅಂತರಾಯಗಳನ್ನೆಲ್ಲ ಲೆಕ್ಕ ಹಾಕಿದ್ರೆ 9 ಇದೆ ಅಲ್ಲಿ. ವ್ಯಾಧಿ ಮೊದಲನೇದು. ವ್ಯಾಧಿ, ಈ ವ್ಯಾಧಿ ಅಂತನ್ನೋದು ಸ್ವರೂಪದಲ್ಲಿಯೇ
ಕೆಡಕನ್ನು ಉಂಟು ಮಾಡತಕ್ಕಂಥದ್ರಿಂದ ಈ ವ್ಯಾಧಿ ಎಂದು ಕರೀತಾರೆ. ವಿಶೇಷವಾಗಿ ಆಧಿ ಎಂದರೆ ತೊಂದರೆ. ವಿಶೇಷವಾದ ತೊಂದರೆಗಳು ಸ್ವರೂಪದಲ್ಲೇನೆ ಧಾತು ರಸ ಕರಣ ವೈಷಮ್ಯಾತ್. ಇದರಲ್ಲಿ 3 ವಿಧವಾದ ಈ ವೈಷಮ್ಯ ಅಂದರೆ ಸಮವಾಗಿ ಇಲ್ಲವೇ ಇರತಕ್ಕಂಥದ್ದು ಡಿಸ್ಟರ್ಬೆನ್ಸಸ್. ಇದೇನು ಅಂದರೆ ಧಾತು ಅಂದರೆ ದೇಹದಲ್ಲಿ ಕಫ ವಾತ ಪಿತ್ತ ಅಂತ 3 ಧಾತುಗಳಿದೆ. ಈ ಧಾತುಗಳಲ್ಲಿ ಏನಾದರೂ ಏರುಪೇರಾದರೆ, ಇವಾಗ ಒಬ್ಬರ ಮನುಷ್ಯ ಅವನಿಗೆ ಈ ಧಾತು ಸಾಮ್ಯ ಅಂತ ಇರುತ್ತೆ. ಅಂದ್ರೇನು, ಕಫ ಎಷ್ಟಿರುತ್ತೋ, ವಾತ ಎಷ್ಟಿರುತ್ತೋ, ಪಿತ್ತ ಎಷ್ಟಿರುತ್ತೋ ಅದರದ್ದು ಒಂದು ಪ್ರಪೋರ್ಷನ್. ಎಲ್ಲರಿಗೂ ಒಂದೇ ರೀತಿಯಾಗಿರೋಲ್ಲ. ಇದು ಒಂದೊಂದು ದೇಹದಲ್ಲಿ ಒಂದೊಂದು ಪ್ರಪೋರ್ಷನ್ ಇರುತ್ತೆ. ಇದರಲ್ಲಿ ಈ ವಾತ ಪಿತ್ತ ಕಫ ಅಂತನ್ನೋದನ್ನ ಸತ್ವ ರಜಸ್ಸು ತಮಸ್ಸು ಈ ಗುಣಗಳಿಗೆ ಹೊಂದಿಸಿದ್ದಾರೆ. ಈ ಗುಣಗಳಲ್ಲಿ ವೈಷಮ್ಯ ಇದ್ದು ಅವನು ಮಾಡೋ ಕೆಲಸದಲ್ಲಿ ಏನಾದರೂ ವೈಷಮ್ಯ ಇದ್ರೆ ಅದರ ಪ್ರಕಾರವಾಗಿ ಈ ಧಾತುಗಳು ಕೂಡ ಅದು ಅಜೀರ್ಣ ಪ್ರಪೋರ್ಷನ್. ಒಂದು ಪ್ರಪೋರ್ಷನ್ ಇದ್ದು ನಾರ್ಮಲ್ ಆಗಿ ಒಂದು ಕೆಲಸ ಮಾಡ್ಕೊಂಡು ಹೋಗ್ತಾನೆ. ಅದೇನಾದರೂ ಏರುಪೇರಾದರೆ ಅದು ಧಾತು ವೈಷಮ್ಯ ಅಂತ ಅನ್ನಿಸ್ಕೊಳ್ಳುತ್ತೆ. ಅದು ಆವಾಗ ದೇಹದಲ್ಲಿ ತೊಂದರೆಗಳು ಉಂಟಾಗುತ್ತೆ, ಕಾಯಿಲೆಗಳು ಬರುತ್ತೆ. ಜ್ವರಾದಿ, ವಾತ ಹೆಚ್ಚಾದರೆ, ಕಫ ಹೆಚ್ಚಾದರೆ, ಅಥವಾ ಇನ್ನೊಂದು ಪಿತ್ತ ಹೆಚ್ಚಾದರೆ ಒಂದೊಂದು ರೀತಿಯಾದ ವಿಕಾರಗಳು ದೇಹದಲ್ಲಿ ಆಗುತ್ತೆ. ಈ ದೇಹ ಹೀಗೆ ವಿಕಾರಕ್ಕೆ ಒಳಪಟ್ಟಾಗ, ಕಾಯಿಲೆಗಳಿದ್ದಾಗ, ರೋಗ ರುಜಿನವಿದ್ದಾಗ ಯೋಗ ಮಾಡೋದಕ್ಕಾಗೋದು. ಯೋಗ ಗಡ್ಡಿಯಾಗುತ್ತೆ. ಅದು ವ್ಯಾಧಿ. ಇದು ಧಾತವಃ ವಾತ ಪಿತ್ತ ಶ್ಲೇಷ್ಮಾಣ ತೇಷಾಂ ವೈಷಮ್ಯಂ, ಅವುಗಳ ವಿಷಮ ಅಂದರೆ ಡಿಸ್ಟರ್ಬೆನ್ಸ್. ಆಮೇಲೆ ರಸ ಅಂದರೆ ಉಪಯುಕ್ತ ಆಹಾರ ವಿಶೇಷಸ್ಯ. ನಾವು ಏನು ಊಟ ಮಾಡ್ತೀವೋ ಆ ಊಟ ಮಾಡಿದ್ದೆಲ್ಲ ದೇಹದಲ್ಲಿ ರಸವಾಗಿ ಪರಿಣಮಿಸಬೇಕು. ರಸವಾಗಿ ಪರಿಣಮಿಸಿದಾಗ ದೇಹಕ್ಕೆ ಬಲ, ದೇಹಕ್ಕೆ ಒಂದು ಓಜಸ್ಸು, ಮುಖದಲ್ಲಿ ಒಂದು ಕಾಂತಿ. ಇವೆಲ್ಲ ನಾವು ತಿನ್ನೋ ಆಹಾರದಿಂದ ಉಂಟಾಗತಕ್ಕಂಥ ಫಲಗಳು. ಇದಕ್ಕೆ ರಸ ಅಂತ ಕರೀತಾರೆ. ರಸ ಅಂದರೆ ಅನ್ನರಸ. ನಾವು ತಿನ್ನೋ ಆಹಾರ ರಸವಾಗಿ ಪರಿಣಮಿಸಿದಾಗ ಯಾವುದಾದರೂ ತೊಂದರೆಯಿಂದ ಅಜೀರ್ಣವಾಗಿದೆ ಆದರೆ, ಅಥವಾ ಆಹಾರದಲ್ಲಿ ಏನಾದರೂ ದೋಷ ಇದ್ದರೆ ಈ ರಸದಲ್ಲೂ ದೋಷ ಇರುತ್ತೆ. ಹಾಗೆ 2ನೇದು ರಸ. 3ನೇದು ಕಾರಣ. ಇಂದ್ರಿಯಗಳು ಸರಿಯಾಗಿ ಕೆಲಸ ಮಾಡದೇ ಇದ್ದಾಗ, ಅಂಧತ್ವ, ಕಣ್ಣು ಸರಿಯಾಗಿ ಕಾಣಿಸೋಲ್ಲ, ಕಿವಿ ಸರಿಯಾಗಿ ಕೇಳಿಸೋಲ್ಲ, ಅಥವಾ ಕೂತ್ಕೊಳ್ಳೋದಕ್ಕಾಗಲ್ಲ, ಇಂಥ ತೊಂದರೆಗಳೇನಾರಿದ್ರೆ ರಿಜಿಡಿಟಿ ಆಫ್ ದಿ ಬಾಡಿ ಬರುತ್ತೆ. ಪದ್ಮಾಸನ ಹಾಕೊಂಡು ಕೂತ್ಕೊಳ್ಳೋದಕ್ಕಾಗಲ್ಲ. ಹಾಗಾದ್ಮೇಲೆ ಅವನೇನು ಯೋಗ ಮಾಡ್ತಾನೆ? ಸೊ ಹೀಗೆ ಕಾರಣ ಅಂದರೆ ನಾವು ಉಪಯೋಗಿಸ್ತಕ್ಕಂಥ ಇನ್ಸ್ಟ್ರೂಮೆಂಟ್ಸ್ ಅಂದರೆ ಆರ್ಗನ್ಸ್, ಇದನ್ನು ಕಾರಣ. ಹೀಗೆ ವ್ಯಾಧಿ ಅಂತ ಮಾತಿಗೆ ಧಾತು ರಸ ಕಾರಣ ವೈಷಮ್ಯ. ಇದರಲ್ಲಿ ಏನಾದರೂ ತೊಂದರೆಯಾದರೆ ಅದು ವ್ಯಾಧಿ ಅಂತ ಅನ್ನಿಸ್ಕೊಳ್ಳುತ್ತೆ. ಯೋಗದ ಒಂದು ಅಂತರಾಯ ಆಗುತ್ತೆ. ಇದನ್ನು ತಡೆಗಟ್ಟೋದಕ್ಕಾಗಿಯೇ ಆಸನಗಳು, ಹಠಯೋಗ ಇತ್ಯಾದಿ ಇರೋದು. ವ್ಯಾಧಿ ಬರದೇ ಇರೋ ಹಾಗೆ ಮಾಡಿಕೊಳ್ಳೋದಕ್ಕೆ ಆಸನ ಜಯ ಅಂತ ಇರುತ್ತೆ. ಒಂದು ಆಸನ ಹಾಕಿ ಎಷ್ಟು ಹೊತ್ತಾಗುತ್ತೋ ಅಷ್ಟು ಹೊತ್ತು ಕೂತ್ಕೊಳ್ಳುವಂಥದ್ದು ಆಸನ ಜಯ ಅಂತ ನಾವು ಸಿದ್ಧಿಯನ್ನು ಪಡ್ಕೊಂಡ್ರೆ ದೇಹದಲ್ಲಿ ಎಲ್ಲ ಧಾತುಗಳು ಸರಿಯಾಗಿ ಕೆಲಸ ಮಾಡೋದಕ್ಕೆ ಅದು ನೆರವಾಗುತ್ತೆ.